ಯಾವತ್ತಾರು ಇವತ್ತು ಬಿಜೆಪಿ ಜೆಡಿಎಸ್ನವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನಾವು 136 ಸ್ಥಾನಗಳನ್ನು ಗೆದ್ದ ಮೇಲೆ ಇನ್ನು ಜೆಡಿಎಸ್ಗೆ ಭವಿಷ್ಯ ಇಲ್ಲ ಅಂತೇಳಿ ಬಿಜೆಪಿ ಜೊತೆ ಸೇರ್ಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2 ಸ್ಥಾನಗಳನ್ನು ತಗೊಂಡು ಅವರು ಪ್ರತಿ ವರ್ಷ ಅವರ ಶಕ್ತಿ ಕುಂತಾ ಇದೆ ಅಲ್ವಾ. ಇಲ್ಲಿ ಜೆಡಿಎಸ್ನವರು ಎಲ್ಲ ಶಾಸಕರಾಗಿದ್ದವರು ಕಳೆದ ಸಾರಿ ಜೆಡಿಎಸ್ನವರ ದಯಮಾಡಿ ಜೆಡಿಎಸ್ನವರು ಯಾವ ಕಾರಣಕ್ಕೂ ಕೂಡ ಯಾವತ್ತೂ ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ಜೆಡಿಎಸ್ನಲ್ಲಿದ್ದಾಗ 2004ರಲ್ಲಿ 59 ಸ್ಥಾನಗಳನ್ನು ಗೆದ್ದಿದ್ದು. ಕಳೆದ ವಿಧಾನಸಭೆಯಲ್ಲಿ ಎಷ್ಟು ಗೆದ್ದರು ಅವರು? 18 ಸ್ಥಾನಗಳನ್ನು ಮಾತ್ರ. ಯಾಕಂತಂದ್ರೆ ಜೆಡಿಎಸ್ ಇನ್ನೂ ಕಡಿಮೆ ಆಗ್ತದೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೂ ಕಡಿಮೆ ಸ್ಥಾನಗಳನ್ನು ಗೆಲ್ತಾರೆ. ಇಲ್ಲಿ 100ಕ್ಕೆ 100 ಜೆಡಿಎಸ್ನವರು ಸೋತೆ ಸೋಲ್ತಾರೆ ಅಲ್ವಾ? ಅಲ್ವೇನ್ರಿ? ಏನು ಈ ಕಡೆಯವರೆಲ್ಲ ಕೈ ಬಿಜೆಪಿಯವರು ಜೆಡಿಎಸ್ನವರು ಇವತ್ತು ಕಂಗಾಲಾಗ್ಬಿಟ್ಟಿದ್ದಾರೆ. ನಾವು 5 ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ಜಾರಿ ಕೊಟ್ಟಿದ್ದೀವಿ. ನಾವು ಅಧಿಕಾರಕ್ಕೆ ಬಂದ ಮೇ 20 ನಾವು ಅಧಿಕಾರಕ್ಕೆ ಬಂದದ್ದು ಮೇ 20, 2023. ಜೂನ್ 11ನೇ ತಾರೀಕಿಗೆ ಜೂನ್ 23 11ನೇ ತಾರೀಕು ಜೂನ್ 23, 2023ನೇ ಇಸ್ವಿ ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನು ಜಾರಿ ಮಾಡೋದು. ಇವತ್ತು 500 ಕೋಟಿಗೂ ಹೆಚ್ಚು ಜನ, 500 ಕೋಟಿಗೂ ಹೆಚ್ಚು ಮಹಿಳೆಯರು. ಏನಮ್ಮ ತಾಯಿ, ಮಹಿಳೆಯರಿದ್ದಾರ? 500 ಕೋಟಿಗೂ ಹೆಚ್ಚು ಮಹಿಳೆಯರು ಉಚಿತವಾಗಿ KSRTC ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ.